ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ವಂದನೆಗಳು. ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ನಂಬ್ತೇನೆ. ಒಂದು ಸುಂದರವಾದಂತಹ ಇನ್ನೊಂದು ಉತ್ತಮವಾದಂಥ ಮಾತನ್ನು, ಶ್ರೇಷ್ಠವಾದ ಮಾತನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. ಅದು ಏನೆಂಬುದಾಗಿ ನೋಡುವುದಾದರೆ, ಗುರಿಯ ಕಡೆಗೆ ಪ್ರಯಾಣ. ಗುರಿಯು ಸೇರಬೇಕಂದ್ರೆ ದಾರಿಯಲ್ಲಿರುವಂತಹ ಮುಳ್ಳನ್ನು ನೋಡಿದರೆ ಹೇಗೆ? ವಿಮರ್ಶೆ ಮಾಡುವಂಥವರು ಮಾಡ್ತಲೇ ಇರ್ತಾರೆ. ಅವರನ್ನು ಹಿಡಿಸಿಕೊಂಡ್ರೆ ನೀನು ಇರುವಲ್ಲೇ ಇರ್ತೀಯ. ನಿನ್ನ ಲಕ್ಷ್ಯವು ನಿನ್ನ ಕಣ್ಣು ಮುಂದೆ ಇರಬೇಕು. ನಿನ್ನ ಪ್ರಯಾಸವು ನಿನ್ನೊಂದಿಗೆ ಇರಬೇಕು. ನಿಧಾನವಾಗಿ ಹೋದರೂ ಪರವಾಗಿಲ್ಲ, ಆದರೂ ಹಿಂದಕ್ಕೆ ಮಾತ್ರ ಹೋಗಬೇಡ. ಚರಿತ್ರೆಯನ್ನು ಓದುವನಾಗಿರದೆ ಚರಿತ್ರೆ ಸೃಷ್ಟಿಸುವ ಹಾಗೆ ಬದಲಾಗು. ಯೇಸು ಕ್ರಿಸ್ತನು ಆ ಮರಣದ ಆ ಶಿಲ್ಬೆಯನ್ನು ಹೊರುವಷ್ಟು, ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಆತನು ಮಧ್ಯದಲ್ಲಿ ಬಂದಿರುವಂತಹ ಎಷ್ಟೋ ವಿರೋಧಗಳನ್ನು, ಅವಮಾನಗಳನ್ನು, ನಿಂದೆಗಳನ್ನು ಎಲ್ಲವೂ ಕೂಡ ಸಹಿಸಿಕೊಂಡು, ಹೊಡೆತಗಳನ್ನು ಸಹಿಸಿಕೊಂಡು ಆತನು ಆ ಶಿಲ್ಬೆಯ ಮರಣವನ್ನು ಹೊಂದಿ ಪ್ರಪಂಚಕ್ಕೆ ಆತನು ರಕ್ಷಣೆಯನ್ನು ತಂದುಕೊಟ್ಟನು. ಆತನು ಕೇವಲ ಚರಿತ್ರೆಯನ್ನು ಮಾತ್ರ ಓದುವರಾಗಿರಲಿಲ್ಲ, ಮಾತ್ರವಲ್ಲ ಚರಿತ್ರೆ ಸೃಷ್ಟಿಸುವ ಹಾಗೆ ಇವತ್ತು ಆತನನ್ನು ನೋಡ್ತೇವೆ. ಹಾಗೆಯೇ ಪೌಲನು ಕೂಡ ಆತನು ಹೇಳುವಂಥ ಒಂದು ಒಳ್ಳೆಯ ಮಾತು ನಾವು ನೋಡುವುದಾದರೆ ತುಂಬ ಚೆನ್ನಾಗಿರ್ತದೆ. ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮ ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವಂಥ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂಬುದಾಗಿ. ಎಷ್ಟೊಂದು ಸುಂದರವಾದ ಮಾತಲ್ವಾ? ಓಕೆ, ನಾವುಗಳು ಎಲ್ಲರೂ ಕೂಡ ಆ ಒಂದು ಗುರಿಯ ಕಡೆಗೆ ಪ್ರಯಾಣವನ್ನು ಮಾಡುವವರಾಗಿ, ನಮ್ಮ ಒಂದು ಚರಿತ್ರೆಯನ್ನು ಓದುವರಾಗಿರಬಾರದು. ಚರಿತ್ರೆ ಸೃಷ್ಟಿಸುವ ಹಾಗೆ ಬದಲಾಗುತ್ತಾ ಆತನ ಹೆಜ್ಜೆ ಜಾಡಿಯಲ್ಲಿ ಅವರ ಮಾರ್ಗವನ್ನು ಅನುಸರಿಸುತ್ತಾ ಮುಂದೆ ಸಾಗೋಣ ಎಂಬುದಾಗಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.